ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಆಗಿತ್ತು. ಸೊ ಮಾಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡಿಸಿ ಅದಾದಮೇಲೆ ಸ್ವಲ್ಪ ಎಂಜಾಯ್ ಎಲ್ಲ ಮಾಡಿಕೊಂಡು ಬರ್ಗರ್ ತಿಂದ್ಕೊಂಡು ಅದಾದಮೇಲೆ ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ರಾಜಧಾನಿ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಮಾಲಲ್ಲಿ ತುಂಬ ಚೆನ್ನಾಗಿತ್ತು. ರಾಜ್ಯ ವೈಭೋಗ ಅಂತಲೇ ಹೇಳ್ಬೋದು. ಅಲ್ಲಿ ಕೈಗೆಲ್ಲ ನೀರು ಹಾಕಿ ಅವರೇ ಎಲ್ಲ ಕೊಡ್ತಾರೆ. ಎಷ್ಟು ವೆರೈಟೀಸ್ ಇತ್ತು ಅಂತ ಹೇಳಿದ್ರೆ ಒಂದು 10-15 ಥರ ವೆರೈಟಿ ಇತ್ತು. ಸೊ ಅದನ್ನು ತಿಂದು ಬರೋ ಅಷ್ಟರಲ್ಲಿ ಸಾಕಾಯಿತು. ಫುಲ್ಲಂತೂ ತಿನ್ನೋಕ್ಕಾಗಲಿಲ್ಲ, ಅರ್ಧಂಬರ್ಧ ತಿಂದ್ವಿ, ಅಷ್ಟೇ ಸಾಕಾಗೋಯಿತು. ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಬಂದ್ವಿ. ಸೊ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಅದಕ್ಕೆ ಮ್ಯಾಂಗೋದು ಸ್ಟಿಕ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ತೆಗೆಸಿದ್ರು. ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ರು, ಸಖತ್ತಾಗಿತ್ತು. ಸೊ ಅದಾದಮೇಲೆ ಮನೆಗೆ ಬಂದು ನೋಡಿದ್ರೆ ತುಂಬ ರಾಶಿ ಬಟ್ಟೆ ಇತ್ತು. ಅದೆಲ್ಲ ಮಡಚಿ ಮತ್ತು ಮಾಲಲ್ಲಿ ಅಲ್ಲೇ ಸುತ್ತಾಡಿದ್ಮೇಲೆ ಅಲ್ಲೇ ಸೂಪರ್ ಮಾರ್ಕೆಟ್ ಇದೆ ಕೆಳಗಡೆನೆ. ಸೊ ಅಲ್ಲೇ ತರಕಾರಿ ಎಲ್ಲ ತೊಗೊಂಡ್ಬಿಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಅಲ್ಲೇನು ಅಷ್ಟೊಂದು ಕಾಸ್ಟ್ಲಿ ಅನ್ನಿಸ್ಲಿಲ್ಲ ನನಗೆ. ಸಿಂಪಲ್ ಆಗಿತ್ತು, ಅಂದರೆ ಮೀಡಿಯಮ್ ಆಗಿತ್ತು. ಹೈ ರೇಂಜು ಇರಲಿಲ್ಲ, ಲೋ ಆಗಿ ಇರಲಿಲ್ಲ, ಒಂದು ಮೀಡಿಯಮ್ ಲೆವೆಲಲ್ಲಿತ್ತು, ತೊಗೋಬೋದಾಗಿತ್ತು. ಸೊ ತೊಗೊಂಡೆ. ಮತ್ತು ಏನು ಪೂಜೆಗೆ ಬೇಕಾಗಿರೋ ಐಟಮ್ಸು ಮತ್ತು ತರಕಾರಿ ಹಣ್ಣುಗಳು ಎಲ್ಲ ತೊಗೊಂಡೆ. ಸೊ ನಾನು ಯಾವಾಗಲೂ ತರೋದಿಲ್ಲೇ ಸಂತೆಯಲ್ಲೇ ತೊಗೊಂಡು ಬರ್ತೀನಿ. ಬಟ್ ಈ ಸಾರಿ ಹೋಗಿದ್ನಲ್ವ ಅಂತ ಹೇಳಿ ತೊಗೊಂಡು ಬಂದೆ. ಏನೇನು ತೊಗೊಂಡು ಬಂದೆ ಅಂದರೆ ಹಣ್ಣುಗಳು, ತರಕಾರಿ ಮತ್ತು ಪೂಜೆ ಸಾಮಾನು ಎಲ್ಲ ತೊಗೊಂಡು ಬಂದೆ. ನನಗೆ ಫುಲ್ ಕಾಸ್ಟ್ಲಿ ಅಂತಲೂ ಅನ್ನಿಸ್ಲಿಲ್ಲ, ಫುಲ್ ಕಮ್ಮಿ ಅಂತಲೂ ಅನ್ನಿಸ್ಲಿಲ್ಲ. ಒಂದು ರೇಂಜಲ್ಲಿತ್ತು, ತೊಗೋಬೋದು, ಬಡವರು ತೊಗೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡೆ. ನಾನಂತೂ ಬಡವ್ರು ಅಂತ ಹೇಳಲ್ಲ, ಸೊ ಮೀಡಿಯಮ್ ಇರೋರು ತೊಗೋಬೋದು ಅಂತ ಏನು ಕಾಸ್ಟ್ಲಿ ಅನ್ನಿಸ್ಲಿಲ್ಲ. ಓಕೆನಾ? ಸೊ ನಿಮಗೂ ಕೂಡ ಮಾಲಲ್ಲಿ ತೊಗೋಬೋದು ಈ ಕಾಸ್ಟ್ಲಿ ಅನಿಸಿದ್ರೆ ಹೇಳಿ, ಕಮೆಂಟ್ ಮಾಡಿ. ನನಗಂತೂ ಒಂದು ರೇಂಜಿಗೆ ಓಕೆ ಅನ್ನಿಸ್ತು. ಸೊ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಫುಲ್ ಮ್ಯಾಂಗೋ ಜಾಸ್ತಿ ಇತ್ತು. ಒಂದು 4-5 ವೆರೈಟಿ ಮ್ಯಾಂಗೋ ಇತ್ತು. ಸೊ ನಾನು ಕೂಡ 1-2 ವೆರೈಟಿ ಮ್ಯಾಂಗೋ ತಂದೆ. ಒಂದು ಉಪ್ಪಿನಕಾಯಿ ಹಾಕ್ತಾರಲ್ವ, ಸೊ ಆ ಮ್ಯಾಂಗೋ ತಂದಿದ್ದೆ. ಸೊ ಅದಾದಮೇಲೆ ಇನ್ನೊಂದು ಶ್ರೀಕರಣಿ ಮಾಡ್ತಾರಲ್ವ, ಸೊ ಅದೊಂದು ತೊಗೊಂಬಂದಿದ್ದೆ, 4 ತೊಗೊಂಬಂದಿದ್ದೆ. ಶ್ರೀಕರಣಿ ನನಗಂತೂ ತುಂಬ ಇಷ್ಟ. ಸೊ ನಮ್ಮೂರ ಕಡೆ ಮಾಡ್ತಾರೆ, ಬಟ್ ಇಲ್ಲಿ ಬೆಂಗಳೂರು ಕಡೆ ಮಾಡಲ್ಲ ಅದು. ಆ ಶ್ರೀಕರಣಿ ಇಲ್ಲಿ ಗೊತ್ತಿಲ್ಲ ಯಾರಿಗೂ ಕೂಡ. ಇಲ್ಲಿ ಬರೀ ಜ್ಯೂಸ್ ಮಾಡೋದು, ಅದು ಮಾಡೋದು ಮಾಡ್ತಾರೆ. ಸೊ ಆ ರೆಸಿಪಿ ನಾನು ನೆಕ್ಸ್ಟ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಸೊ ನೀವು ಕೂಡ ಶ್ರೀಕರಣಿ ಗೊತ್ತಿತ್ತು ನಿಮಗೂ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾವು ತಿಂದಿದ್ದೀವಿ ಅಂತ ಹೇಳಿ. ಸೊ ತೆಂಗಿನಕಾಯಿ ಅಷ್ಟೇ ತುಂಬ ಚೆನ್ನಾಗಿತ್ತು. 30 ರೂಪಾಯಿಗೊಂದು, 100 ರೂಪಾಯಿಗೆ 3, 10 ರೂಪಾಯಿ ಉಳಿತು ನನಗಿನ್ನೂ. ಸಂತೆಲಿ ಹೋದರೆ ಇನ್ನೂ 100 ರೂಪಾಯಿಗೆ 3 ಚಿಕ್ಕದಾಗಿರುತ್ತೆ. ಬಟ್ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು. ಹಣ್ಣುಗಳು ಕೂಡ ಫ್ರೆಶ್ ಆಗಿತ್ತು, ಎಲ್ಲ ಥರ ವೆರೈಟೀಸ್ ಕೂಡ ಇತ್ತು. ನನಗಂತೂ ಚೆನ್ನಾಗಿ ಅನ್ನಿಸ್ತು ಫೀಲು. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಒಂದೇ ಕಡೆ ಸಿಗುತ್ತೆ, ಆದರೆ ಒಂದೊಂದು ಸಾರಿ ಫ್ರೆಶ್ ಆಗಿರಲ್ಲ, ಒಂದೊಂದು ಸಾರಿ ಫ್ರೆಶ್ ಆಗಿರುತ್ತೆ, ಅದೇ ಪ್ರಾಬ್ಲಮ್ಮು. ಬಟ್ ಈ ಸಾರಿ ಎಲ್ಲ ಫ್ರೆಶ್ ಆಗಿತ್ತು. ಮತ್ತು ಅದಾದಮೇಲೆ ಸೊಪ್ಪುಗಳು ನನಗೆ ಇಷ್ಟ ಆಗಲ್ಲ ಇಲ್ಲಿ. ಯಾಕಂತಂದರೆ ನಾವೀಗ ಸಂತೆಲಿ ಹೋಗಿ ಒಂದು ಕಟ್ಟು 20 ರೂಪಾಯಿ ಕೊಟ್ಟು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡ್ವಿ ಅಂತಂದರೆ ನಮ್ಗೆ 1 ವಾರ ಅಥವಾ 2 ವಾರ ಆಗುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ. ಬಟ್ ಇಲ್ಲಿ ನಾವು ತೊಗೊಳ್ಳೋದು 6 ರೂಪಾಯಿಗೆ ಒಂದು ಕಟ್ಟಿರುತ್ತೆ, ಚಿಕ್ಕದು ಫುಲ್ಲು. ನಾವೇನು ದೊಡ್ಡ ಕಟ್ಟು ತರ್ತೀವಲ್ವ, ಅದರಲ್ಲಿ ಇವ್ರು 4 ಭಾಗ ಮಾಡಿರ್ತಾರೆ. ಸೊ ಅದು ಇಷ್ಟಿಷ್ಟೇ ಇರುತ್ತೆ. ನನಗೆ ಅದು ಸೊಪ್ಪಂತೂ ಇಷ್ಟ ಆಗಲ್ಲ, ಬಟ್ ಅನಿವಾರ್ಯ ನಂಗೆ ಬೇಕಾಗಿತ್ತು. ಸೊ ಹಾಗಾಗಿ ತೊಗೊಂಡು ಬಂದೆ ಒಂದು 4 ಸೊಪ್ಪು. ಸೊ ಅದಾದಮೇಲೆ ದ್ರಾಕ್ಷಿ ಕೂಡ ಬೇಕಾಗಿತ್ತು. ನನ್ನ ಮಕ್ಕಳಿಗೆ ದ್ರಾಕ್ಷಿ ಒಂದೇ ದಿನಕ್ಕೆ ಬೇಕು. ಸೊ ಅವರು ಕೂಡ ದ್ರಾಕ್ಷಿ ಜಾಸ್ತಿ ತಿಂತಾರೆ. ಈಗ ಬಿಸಿಲಲ್ವ ಜಾಸ್ತಿ, ನಾನು ಎಲ್ಲ ತಂಪು ಐಟಮೇ ತೊಗೊಂಡು ಬಂದಿದ್ದೆ. ದ್ರಾಕ್ಷಿ ಮತ್ತು ಆ್ಯಪಲ್ಲು, ಪೊಮೊಗ್ರನೆಟ್ಟು, ಯಾವುದಿದ್ದು ಬೇಕೋ ಅದು ತೊಗೊಂಡು ಬಂದಿದ್ದೆ. ಮತ್ತು ಮ್ಯಾಂಗೋ ಅಂತೂ ಸಖತ್ತಾಗಿತ್ತು. ಅದೊಂದು 2 ವೆರೈಟಿ ತಂದೆ. 4 ವೆರೈಟಿ ಇತ್ತು, 2 ವೆರೈಟಿ ಮಾತ್ರ ತಂದೆ. ಸೊ ಅದಾದಮೇಲೆ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಮೊದಲೇ ಓಡಾಡಿ ಕಾಲು ನೋವು ಬಂದಿತ್ತು, ಅದಕ್ಕೋಸ್ಕರ ಇವತ್ತು ಯಾವುದು ಕೂಡ ಡಬ್ಬದಲ್ಲೇ ಹಾಕಿ ಸ್ಟೋರ್ ಮಾಡ್ತಾಯಿಲ್ಲ. ಡೈರೆಕ್ಟ್ ಕವರಲ್ಲಿ ಯಾವ ಥರ ಇತ್ತೋ ಅದೇ ಥರ ಇಡ್ತಾಯಿದ್ದೀನಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಮಕ್ಕಳಿಗೆಲ್ಲ ಆಟ ಆಡಿಸಿ ಎಲ್ಲ ಮಾಡಿಸಿ ಇದು ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಎಲ್ಲ ಹೇಗಂದರೆ ಹಾಗೆ ಇಡ್ತಾಯಿದ್ದೀನಿ. ಟೊಮೊಟೊ ಮಾತ್ರ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ, ಮಿಕ್ಕಿದ್ದೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಮಾಮೂಲಿ ಎಲ್ಲ ತಂದಮೇಲೆ ನಾನು ಒಂದೊಂದು ಡಬ್ಬದಲ್ಲಿ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿ ಇಟ್ಕೋತೀನಿ. ಸೊಪ್ಪು ಅಷ್ಟೇ ಅವಾಗಿಂದವಾಗೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಟೈಮ್ ಆಗಿರೋದ್ರಿಂದ ರಾತ್ರಿ ಬೇರೆ ಆಗಿದೆ, ಅಡುಗೆ ಬೇರೆ ಎಲ್ಲ ಇನ್ನೂ ರೆಡಿ ಮಾಡಬೇಕು. ಸೊ ಹಾಗಾಗಿ ಬೇಗ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಸೊಪ್ಪು ಬಿಡ್ಸೋಕೆ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಸೊಪ್ಪು ಕೂಡ ಬಿಡಿಸ್ಲಿಲ್ಲ. ಸೊ ಅದು ಕೂಡ ಹಾಗೆ ಎತ್ತಿಟ್ಕೊಂಡೆ ಎಲ್ಲ. ಆಲೂಗಡ್ಡೆ ಅಂತೂ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು. ಸೊ ಎಲ್ಲ ತರಕಾರಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ನೀವು ಯಾರಾದರೂ ಮಾಲ್ಗೆ ಹೋಗಿ ತರಕಾರಿನ ಪರ್ಚೇಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ. ನನಗೂ ಕೂಡ ಒಂಥರ
ವೆರೈಟಿ ಫೀಲ್ ಅನ್ನಿಸ್ತು, ಚೆನ್ನಾಗಿತ್ತು ಅಂತ. ಇದೇನು ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ತುಂಬ ಸರಿ ತಂದಿದ್ದೀನಿ. ಬಟ್ ನಿಮ್ಮ ಜೊತೆ ಇದು ಫಸ್ಟ್ ನಾನು ಶೇರ್ ಮಾಡ್ಕೊಳ್ತಾ ಇರೋದು, ಹಾಗಾಗಿ ನನ್ನ ಅನುಭವ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿತ್ತು. ಮಾಲಲ್ಲಿ ನಾನು ಕೂಡ ತರಕಾರಿ ತೊಗೊಂಡನಲ್ಲ ಅಂತೇಳಿ ಒಂದು ಖುಷಿ ಇತ್ತು. ಚೆನ್ನಾಗಿತ್ತು ತರಕಾರಿ ಎಲ್ಲ, ಏನು ಚೆನ್ನಾಗಿ ಹೊಂದಿಸಿರ್ತಾರಲ್ವ. ನಾನು ಅಲ್ಲಿ ವೀಡಿಯೋ ಮಾಡ್ಕೋಬೇಕಂದೆ, ಬಟ್ ನನಗದು ಟೈಮ್ ಸಾಲಿಲ್ಲ, ಲೇಟಾಗಿತ್ತಲ್ವ. ಸೊ ಅದಕ್ಕೆ ಹಾಗೆ ನಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ದ. ಸೊ ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಬರ್ಬೇಕಾಗಿತ್ತು ನಾವು. ಸೊ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಂದುಬಿಟ್ವಿ. ಸೊ ಅವರು ಕೂಡ ಇವಾಗ ಮನೆಗೆ ಬಂದಿದ್ದಾರೆ. ಸೊ ಅವರು ಅಲ್ಲಿ ಕೂತಿದ್ರು. ಸೊ ಅವ್ರು ಕೂತ್ಕೊಂಡಿದ್ರು, ನಾನು ಇಲ್ಲೆಲ್ಲ ಜೋಡಿಸ್ತಾ ಇದ್ದೆ. ಸೊ ನೋಡಿ ಫೈನಲ್ ಲುಕ್ ಹೀಗಿದೆ. ಎಲ್ಲ ಜೋಡಿಸ್ಕೊಂಡಾಯಿತು. ಅದಾದಮೇಲೆ ಅಡುಗೆ ಕೂಡ ಆಯಿತು. ನನ್ನ ಮಕ್ಕಳೆಲ್ಲ ಊಟ ಮಾಡ್ತವ್ರೆ. ಫಸ್ಟ್ ಅವರಿಗೆ ಅಡುಗೆ ಮಾಡಿ ಊಟ ಮಾಡಿಸಿ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಅವರಿಗೆ ಊಟ ಮಾಡಿಸಾದ್ಮೇಲೆ ಇದು ಸ್ವಲ್ಪ ಇದು ಮಾಡಬೇಕಿತ್ತು, ಮ್ಯಾಂಗೋ ತಂದಿದ್ದೆ, ಶ್ರೀಕರಣಿ ಮಾಡಬೇಕಂತ ಹೇಳಿದ್ನಲ್ವ. ಸೊ ಅದರ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಇದು ಚಪಾತಿಗೂ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಇದೇನು ಸಿಂಪಲ್, ಇದರಲ್ಲಿ ಬೆಲ್ಲ ಹಾಕಿ ಮಾಡುವಂಥದ್ದು. ಇದು ಯಾವುದೇ ಸಕ್ಕರೆ ಕೂಡ ಹಾಕಲ್ಲ ನಾವು, ಬೆಲ್ಲ ಹಾಕಿ ಮಾಡ್ತೀವಿ. ಮತ್ತು ಇದಕ್ಕೆ ಬೆಲ್ಲ, ಬಾಳೆಹಣ್ಣು ಮತ್ತು ಮಾವಿನಕಾಯಿ ಬೇಕಾಗುತ್ತೆ. ಸೊ ಯಾವ ಥರ ಮಾಡೋದು ಅಂತ ನಾನು ಇನ್ನೊಂದು ಸಾರಿ ನಿಮಗೆ ಡೀಪಾಗಿ ರೆಸಿಪಿನ ತೋರಿಸ್ತೀನಿ. ಸೊ ಇವಾಗ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗೆ ಮಕ್ಕಳು ಕೂಡ ತರಲೆ ಮಾಡ್ಕೊಂಡು ಕೂತಿದ್ರು. ನನ್ನ ಮಕ್ಕಳಂತೂ ತರಲೆ ಮಾಡೋದ್ರಲ್ಲಿ 1 ನಂಬರು. ಹಾಗೆ ಇವರು ಊಟ ಎಲ್ಲ ಆಗಿತ್ತು. ಸೊ ನಮ್ಮ ಊಟ ಆದಮೇಲೆ ಮಾಡ್ತಾ ಇದೆಯಲ್ಲ ಮಮ್ಮಿ ಅಂತ ಹೇಳಿ ಬೈಕೊಂಡು ಕೂತಿದ್ದ ನನ್ನ ದೊಡ್ಡ ಮಗ. ಏನಿಲ್ಲ ಬಾರಪ್ಪ, ನೀನು ಇನ್ನೊಂದು ಸಾರಿ ತಿನ್ನುವಂತೆ ಅಂತ ಹೇಳಿ ಅವ್ರಿಗೂ ಸಂಭಾಳಿಸಿ ಕೂತಿದ್ದೆ ನಾನು ಅವ್ರ ಜೊತೆ ಮಾತಾಡಿಕೊಂಡು. ಹಾಗೆ ನಮ್ಮ ತಮ್ಮನ ಹೆಂಡ್ತಿನೂ ಬಂದಿದ್ಲು. ಸೊ ಅವಳು ಕೂಡ ಚಪಾತಿ ಮಾಡ್ತಾಯಿದ್ರು. ನಾವು ಚಪಾತಿ ಜೊತೆ ಶ್ರೀಕರಣಿ ಮಾಡಿಬಿಡೋಣ ಅಂತ ಹೇಳಿ ತಯಾರು ಮಾಡ್ಕೊಂಡಿದ್ದೆ. ಸೊ ನಿಮ್ಗೆ ರೆಸಿಪಿ ಬೇಕಂದರೆ ಇನ್ನೊಂದು ಸಾರಿ ಕಮೆಂಟ್ ಮಾಡಿ, ಓಕೆನಾ. ಸೊ ಎಲ್ರಿಗೂ ಕೂಡ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಛೋಟಾ ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯೂಸ್ಫುಲ್ ಆದಂಥ ಕಂಟೆಂಟ್ಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮ್ಯಾಂಗೋ ಸೀಸನನ್ನು ಎಂಜಾಯ್ ಮಾಡಿ. ನಾವು ಕೂಡ ಮ್ಯಾಂಗೋ ಸೀಸನನ್ನು ಎಂಜಾಯ್ ಮಾಡ್ತಾಯಿದ್ದೀವಿ. ಇವಾಗ ಶುರುವಾಗ್ತಾಯಿದೆ ಮ್ಯಾಂಗೋ. ನೋಡೋಣ ಬರ್ತಾ ಬರ್ತಾ. ನಾವಂತೂ ಹೋದ ವರ್ಷ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಮ್ಯಾಂಗೋ ಸಿಕ್ಕಾಪಟ್ಟೆ ತಿಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಕೂಡ ಇಲ್ಲೇ ಇದ್ದರು ಮ್ಯಾಂಗೋ ಸೀಸನಲ್ಲಿ, ಸಿಕ್ಕಾಪಟ್ಟೆ ತಿಂದಿದ್ದೀವಿ. ಈ ವರ್ಷ ಎಷ್ಟು ತಿಂತೀವಿ ಅಂತ ನೋಡೋಣ. ಸೊ ನಿಮಗೂ ಕೂಡ ಒಂದು ಲಾಗ್ಗಳನ್ನು ಮುಂದೆ ಶೇರ್ ಮಾಡ್ತಾ ಬರ್ತೀನಿ. ಸೊ ನಿಮಗೂ ಕೂಡ ಮ್ಯಾಂಗೋ ಇಷ್ಟ ಅನ್ನೋದಾದರೆ ಕಮೆಂಟ್ ಮಾಡಿ. ಹಾಗೆ ಸಿಗ್ತೀನಿ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಟೇಕ್ ಕೇರ್.